ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಡ್ಯಾಮ್ನ ಬಾಂಬಲ್ಲಿ ಹೊಡೆಯೋಕ್ಕಾಗತ್ತಾ ಅಂತ ನೋಡೋಣ. GTA 5 ಡ್ಯಾಮ್ ಹೊಡೆಯೋದು ಕಷ್ಟ ಅಂತಾರೆ, ನೋಡೋಣ ನಾವು ಟ್ರೈ ಮಾಡಿ. ನ್ಯೂಕ್ಲಿಯರ್ ಬಾಂಬ್ ಬೇಕಾದಷ್ಟಿದೆ, ಇದನ್ನೆಲ್ಲ ಹಾಕಿ ನೋಡೋಣ. ಫಸ್ಟ್ ಕೆಳಗೆ ಇಳಿಯೋಣ, ಇಲ್ಲೊಂದು 4 ಪಕ್ಕ ಹೋಗ್ಬಿಡೋಣ. ಪೂರ್ತಿ ಡ್ಯಾಮ್ ಹೊಡೆಯೋಕ್ಕಾಗುತ್ತೋ ಅಥವಾ ಇಲ್ವೋ ಅನ್ನೋದು ನೋಡ್ಬಿಡೋಣ. ಇವತ್ತಿನ ವಿಡಿಯೋದಲ್ಲಿ ಬರೀ ಬಾಂಬ್ ಹಾಕಿ ಹೊಡೆಯೋಕ್ಕಾಗುತ್ತೆ ನೋಡೋಣ. ಇದು ಹೊಡೆಯೋಕ್ಕಾಗಿಲ್ಲ ಅಂದರೆ ಇನ್ನೊಂದು ವಿಡಿಯೋದಲ್ಲಿ ಮಿಸೈಲು ಮತ್ತು ಜೆಟ್ ತೊಗೊಂಡು ಬಂದೆ ಕ್ರ್ಯಾಶ್ ಮಾಡಿ ಬಿದ್ದುಬಿಟ್ಟು ಕೆಳಗಿಂದ ಹಾಕ್ಬಿಡೋಣ. ಒಂದು ಸಾಲಿಗೆ ಹಾಕ್ಕೊಂಡು ಸ್ನೈಪರಲ್ಲಿ ಹೊಡೆದು ನೋಡೋಣ. ಡ್ಯಾಮ್ ಕೆಳಗಿಂದಲೇ ಹೊಡೆಯೋಣ ನಾವು. ಹಾಕ್ಕೊಂಡು ಪೂರ್ತಿ ಹಾಕ್ಕೊಂಡು ಸಿಕ್ಕಾಬಿಟ್ರೆ ತಂದಿದ್ದೀನಿ. ಮೇಲೆ ಕೆಳಗೆ ಎಲ್ಲ ಹಾಕೋಣ. ಇಲ್ಲಿಂದ ಹೊಡೆಯೋಕ್ಕಾಗಿಲ್ಲ ಅಂದರೆ ಆ ಸೈಡಿಂದನೂ ಒಂದ್ಸಲ ಟ್ರೈ ಮಾಡ್ಬಿಡೋಣ. ಇಲ್ಲೇ ಬಿದ್ದುಬಿಡ್ತು ನನ್ನ ಹತ್ರನೇ, ಪರವಾಗಿಲ್ಲ ಹಾಕೋಣ. ಹೇಗಿದ್ರು ದೂರದಿಂದ ಸ್ನೈಪರಲ್ಲಿ ಹೊಡೆಯೋದು. ಸ್ನೈಪರಲ್ಲಿ ಒಂದು ಹೊಡ್ಕೊಳ್ಳೋಣ ಈಗ ಹೊಡೆಯುತ್ತ ಅಂತ. ಹೊಡೆದಿಲ್ಲ, ಕ್ರ್ಯಾಕ್ಗಳು ಬಂದಿದೆ, ಆದರೆ ಹೊಡೆದ್ಬಿಡೋಣ. ಹೊಡೆದಿಲ್ಲ, ನೋಡೋಣ. ಮಿಸೈಲ್ ನೋಡೋಣ, ಮಿಸೈಲ್ ಹೊಡಿಬೋದಾ? ಇದು ಕಷ್ಟನೇ ಅನಿಸುತ್ತೆ, ಟ್ರೈ ಮಾಡೋಣ ಎಲ್ಲ ಕಡೆ ಹೊಡೆಯೋದು. ಏನು ಡ್ಯಾಮೇಜ್ ಆದಂಗೆ ಏನೂ ಕಾಣ್ತಾನೆ ಇಲ್ಲ, ಆದರೆ ಕ್ರ್ಯಾಕ್ ಬಂದಿದ್ದು ಒಂದು ಸ್ವಲ್ಪ ತೋರಿಸ್ತದೆ ಅಷ್ಟೇ. ನೋಡೋಣ, ಅಲ್ಲಿ ಮೇಲ್ ಟಾಪಲ್ಲಿ ಒಂದು ಇದೆಯಲ್ಲ, ಅದು ಕೊಡೋಣ, ಗೊತ್ತಾಗುತ್ತಾವ. ಇದು ಯಾವುದು ಹೊಡೆಯಲ್ಲ ಅನ್ಸುತ್ತೆ ಫ್ರೆಂಡ್ಸ್. ಅಲ್ಲೊಂದು ಪಾಯಿಂಟ್ ಇದೆಯಲ್ಲ, ಅಲ್ಲಿ ಹೊಡೆಯೋಣ. ಏನು ಹಾಕ್ತಿಲ್ಲ, ಎಷ್ಟು ಹೊಡೆದು ಅಷ್ಟೇ. ನೋಡೋಣ, ಇನ್ನು ಎಲ್ಲ ಹೊಡೆಯೋಣ. ಹೊಡೆದೆಲ್ಲ ಒಂದೇ ಪಾಯಿಂಟಲ್ಲಿ ಇಟ್ಕೊಂಡಿರುತ್ತೆ, ಏನು ಆಗ್ತಿಲ್ಲ. ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ಕಟ್ಟಿದ್ದಾರೆ. ನನ್ನ ಪ್ರಕಾರ ವಿಶ್ವೇಶ್ವರಯ್ಯನ ಕಟ್ಟಿರ್ಬೋದು ಈ ಡ್ಯಾಮ್ನ, ಅದಕ್ಕಾಗಿ ಎಷ್ಟು ಸ್ಟ್ರಾಂಗ್ ಆಗಿದೆ. ಆ ಕಡೆಯಿಂದ ಹೋಗಿ ಟ್ರೈ ಮಾಡೋಣ. ಇನ್ನೂ ಒಂದೆರಡು ಹಾಕೋಣ, ನೋಡೋಣ. ಪೂರ್ತಿ ಹಾಕೋಣ. ಇಲ್ಲಿ ಸ್ನೈಪರಲ್ಲಿ ಹೊಡೆದು ಟ್ರೈ ಮಾಡೋಣ ಈಗೊಂದು. ಧೂಳು ಒಂದು ಹೇಳುತ್ತೆ. ಕ್ರ್ಯಾಕ್ ಬಂದಿದೆ ನೋಡಿ, ಕ್ರ್ಯಾಕ್ ಒಂದು ಬರುತ್ತೆ, ಬಿಟ್ಟರೆ ಡ್ಯಾಮ್ ಹೊಡೆಯಲ್ಲ ಅನ್ಸುತ್ತೆ. ಟ್ರೈ ಮಾಡೋಣ, ಮತ್ತು ಬಿಡೋದು ಬೇಡ. ಪೂರ್ತಿ ಬ್ಲ್ಯಾಕ್ ಆಗ್ಬಿಟ್ಟಿದೆ ನೋಡಿ ಡ್ಯಾಮ್ ಎಲ್ಲ. ಈ ಡ್ಯಾಮ್ ಏನು ತುಂಬ ದೊಡ್ಡ ಏನಿಲ್ಲ, ಚಿಕ್ಕ ಡ್ಯಾಮೇ. ಬಟ್ ಗೇಟ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಇದೇ ಗೇಟ್ ಅನ್ಸುತ್ತೆ, ಇಲ್ಲಿ ನೀರಿನ ಮಾರ್ಕ್ ಎಲ್ಲ ಇದೆ. ಒಂದೇ ಕಡೆ ಹಾಕ್ಕೊಡ್ಬೇಕು. ಈಗ ಕೊಡಿ ನೋಡೋಣ. ಏನಾಗಿಲ್ಲ, ಮಾರ್ಕೊಂಡು ಬಿಟ್ಟರೆ ಇದನ್ನೆಲ್ಲ ಯೂಸ್ ಇಲ್ಲ. ಮನುಷ್ಯ ಹೊಡೆಯೋಕೆ ಒಂದೇ ಗೇಟ್ ಇದೆ ಅನ್ಸುತ್ತೆ ಇದು. ವೈಬ್ರೇಷನ್ ಒಂದು ಆಗ್ತಿದೆ. ಕ್ರ್ಯಾಕ್ ಒಂದು ಬಂದಿದೆ ನೋಡಿ, ದೊಡ್ಡ ಕ್ರ್ಯಾಕ್ ಬಂದಿದೆ, ಅಂದರೆ ಹೊಡೆಯಲ್ಲ. ನೋಡೋಣ, ಆಚೆಗೆ ಹತ್ತಿ ಹೋಗಿ ಆ ಕಡೆ ನೋಡೋಣ, ಆ ಕಡೆ ಟ್ರೈ ಮಾಡೋಣ ಒಂದು ಸ್ವಲ್ಪ. ಇಲ್ಲಿಂದ ಹತ್ತು ಹೋಗೋದು ಕಷ್ಟ ಅನ್ಸುತ್ತೆ, ಬೈಕೇ ಬೇಕು ಅನ್ಸುತ್ತೆ. ನೋಡೋಣ, ಈ ಕಡೆ ಆಗಲ್ಲ, ತುಂಬ ಹೈಟ್ ಇದೆ. ನೋಡೋಣ, ಬೈಕ್ ತಗೊಳ್ಳೋಣ. ಬೈಕ್ ಗ್ಯಾರೇಜ್
ಯಾವ ಬೈಕ್ ಓಕೆ ಆಫ್ ರೋಡಿಂಗಿಗೆ? ಇದು ಬೇಡ, ಇದು ಬೇಡ, ಇದು ಬೇಡ, ಇದು ಬೇಡ, ಯಬುಸ ಬೇಡ, ಇದು ಬೇಡ, ಇದು ಬೇಡ. ಹಾಂ, ಇದು ಓಕೆ ಅನ್ಸುತ್ತೆ. ಒಂದು ಹಿಮಾಲಯ ಇದ್ದಂಗಿದೆ. ಹೋಗೋಣ. ಇಲ್ಲಿ ಡೌಟು, ಆದರೂ ಟ್ರೈ ಮಾಡೋಣ. ಗಾಡಿ ಅಷ್ಟು ಪಿಕಪ್ ಇಲ್ಲ ಇದು. ಇಲ್ಲಿ ನೋಡೋಣ ಈಗ ಹೋಗುತ್ತಾ ಅಂತ. ನೀರು ಹರಿದು ಹಿಂಗೆ ಅನ್ಸುತ್ತೆ. ಇನ್ನಾಗಲಿ ಆಚೆಯಿಂದ ಹೋಗೋಣ. ನೀರೆಲ್ಲ ಮಸ್ತ್ ಹೋಗ್ತಿದೆ. ವಾಯ್ಸ್ ಫ್ರೆಂಡ್ಸ್ ಅಷ್ಟು ಕ್ಲಿಯರಾಗಿ ಬರಲ್ಲ, ಯಾಕಂದರೆ ನಾನು ಮೈಕ್ ತೊಗೊಂಡಿಲ್ಲ. ನಾನು ಅದು ತೊಗೊಂಡ್ಮೇಲೆ ವಾಯ್ಸ್ ಇದು ಮಾಡಬೇಕು. ಈಗ ನೀರಿಗೆ ಬಿದ್ದು ಪೆಟ್ರೋಲ್ ಟ್ಯಾಂಕಿಗೆಲ್ಲ ನೀರು ಹೋಗಿರುತ್ತೆ ಬಿಡಿ, ಯೂಸ್ ಇಲ್ಲ. ಇನ್ನೊಂದು ಬೈಕ್ ತೊಗೊಂಡು ನೋಡೋಣ. ಇಲ್ಲ ಹತ್ತಕ್ಕಾಗತ್ತೆ ನೋಡೋಣ. ಇಲ್ಲ ಹತ್ತಕ್ಕೆ ಸಾಧ್ಯನೇ ಇಲ್ಲ. ಇದು ತಗೊಳ್ಳೋಣ ಒಂದು ಅದೇ ಬೇಕೆ ತೊಗೊಂಡು ಕಿಕ್ ಹೊಡೆದೇ ಸ್ಟಾರ್ಟ್ ಮಾಡ್ಬೇಕು ನಾನು. ತುಂಬ ವೆಯ್ಟಿದೆ, ಹತ್ತೋ ಡೌಟ್. ಇದು ಲಾಂಗಿಂದ ಓಡಿಸ್ಕೊಂಡು ಬಂದರೆ ಹತ್ಬೋದು. ಬೇಡ, ಕ್ರಾಸಾಗಿ ನಡ್ಕೊಂಡು ಹೋಗಿ ಆಮೇಲೆ ಆಫ್ ರೋಡಿಂಗ್ ಕಾರೇ ತೊಗೊಳ್ಳೋಣ. ಬೈಕ್ ತೊಗೊಳ್ಳೋಣ ಅಂದರೆ ಇದು ಬರಲ್ಲ. ಹೋಗೋಣ. ಕ್ರಾಸಾಗಿ ಹತ್ತಿರ ಎಂಥ ಬೆಟ್ಟ ಬೇಕಾದ್ರೂ ಹತ್ಬೋದು. ಹೋಗೋಣ ಈಗ. ಮೇಲೆ ಹೋಗಿ ಕಾರ್ ತೊಗೊಂಡು ಹೋಗಿ ಅಲ್ಲಿ ಡ್ಯಾಮ್, ಆ ಕಡೆ ಡ್ಯಾಮಿಗೆ ಹೋಗೋಣ. ಇವತ್ತು ಈ ಡ್ಯಾಮ್ ಹೊಡೆಯೋಕ್ಕಾಗಿಲ್ಲ ಅಂದರೆ ನಾಳೆ ಮಿಸೈಲ್ ತಂದು ಆಮೇಲೆ ಜೆಟ್ ಎಲ್ಲ ತೊಗೊಂಡು ಬಂದು ಟ್ಯಾಂಕನ್ನು ತೊಗೊಂಡು ಬಂದು ಉಡಿಸ್ಕೊಳ್ಳೋಣ. ಹೇಗಾದರೂ ಮಾಡಿ ಡ್ಯಾಮ್ ಹೊಡಿಲೇಬೇಕು ನಾನು. ಯಾವುದು ಕಾರ್ ತೊಗೊಳ್ಳೋಣ ಈಗ. ಆಫ್ ರೋಡಿಂಗ್ ಕಾರ್ ಯಾವುದು ಬೆಸ್ಟ್ ಇದೆ? ಅದೊಂದು 6 ಚಕ್ರದೊಂದು ಬರುತ್ತೆ, ಅದು ತೊಗೊಳ್ಬಿಡೋಣ. ಇದು ಇದೆ. ಮಸ್ತ್ ಇದೆ ನೋಡಿ ಫ್ರೆಂಡ್ಸ್. ಅಂತ ಇರ್ಬೇಕಾದ್ರೆ ಹತ್ತತ್ತು ಸಿಕ್ಕಾಪಟ್ಟೆ ಜಾಸ್ತಿ ಹಾರ್ಸ್ ಪವರ್ ಇರ್ಬೋದು. ನೋಡೋಕ್ಕೆ ಟೊಯೋಟಾ ಹಿಲಕ್ಸ್ ಇದ್ದಂಗಿದೆ, ಆದರೆ 6 ಟೈರ್ ಇದೆ. ಯಾರೋ ಮಾಡಿಫಿಕೇಶನ್ ಮಾಡಿಸ್ದಂಗಿದೆ. ಕೆಳಗೆ ಹೋಗೋಣ, ಡೈರೆಕ್ಟ್ ಹಾರಿಸ್ಬಿಡೋಣ ಡ್ಯಾಮಿಗೆ. ಡ್ಯಾಮಲ್ಲಿ ಒಳ್ಳೆ ಮೀನಿದೆ ಫ್ರೆಂಡ್ಸ್. ಡ್ಯಾಮ್ ನೋಡಿ, ಡ್ಯಾಮೇಲೆ ಅಷ್ಟೊಂದು ಆಳ ಇಲ್ಲ. ನಮ್ಮ ಕಡೆ ಡ್ಯಾಮಲ್ಲಿ ಸಿಕ್ಕಾಪಟ್ಟೆ ಆಳ ಇದೆ. ಹೋಗೋಣ ಇದು. ಹಿಂಗೆ ಕೊಟ್ಕೊಂಡು ಡ್ಯಾಮ್ ಕೆಳಗೆ ಹಿಂಗೆ ಕಟ್ಟಿದ್ದಾರೆ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಡ್ಯಾಮಿಂದ ಹಾರೋದೊಂದು ವಿಡಿಯೋ ಇದೆ, ಸ್ವಿಮ್ಮಿಂಗಿಗೆ ಮತ್ತು ಡೈ ಆಗೋದು, ಹಾರಿ ಸೂಸೈಡ್ ಮಾಡ್ಕೊಳ್ಳೋದು ಒಂದು ವಿಡಿಯೋ ಬಿಟ್ಟಿದ್ದೀನಿ. ಅದು ಯಾರು ನೋಡಿಲ್ಲ ಅಂದರೆ ನೋಡ್ಬಿಡಿ. ಕೊಟ್ಕೊಂಡು ನೀರಿಗೆಲ್ಲ ಬಾಂಬ್ ಹಾಕ್ಕೊಳ್ಳೋಣ. ಬ್ಲಾಸ್ಟ್ ಆಗುತ್ತೆ ಏನಾಗುತ್ತೆ ನೋಡೋಣ. ಮುಂಚೆ ಮಿಸೈಲು ನೀರಿಗೆ ಬಿದ್ರ ಮೇಲೆ ಹೋಗ್ಬಿಡ್ತು ಅನ್ಸುತ್ತೆ. ಕೆಲಸ ತಗೊಳ್ಳೋಣ. ಬಾಂಬ್ನ, ನ್ಯೂಕ್ಲಿಯರ್ ಬಾಂಬ್ನ ಹಾಕಿರು. ಎಲ್ಲಾಯಿತು ವೆಪನ್ಸ್. ತಗೊಳ್ಳೋಣ. ನೀರಿಗೆಲ್ಲ ಹಾಕಿ ನೋಡೋಣ ಏನಾಗುತ್ತೆ ಅಂತ. ಗೊತ್ತಾಗುತ್ತೆ ಚೆನ್ನಾಗಿ ಹೊಡೆಯುತ್ತೆ ಇದು ಅಂತ. ನೀರಲ್ಲೂ ಬ್ಲಾಸ್ಟ್ ಆಗುತ್ತೆ ಇದು. ನೋಡೋಣ, ಟ್ರೈ ಮಾಡೋಣ. ಪೂರ್ತಿ ಹಾಕೋಣ ಇದನ್ನು. ನೀರಿಗೆ ಹೊಡೆಯೋಣ ಸಾಲಾಗಿ. ಫಸ್ಟ್ ನೋಡೋಣ ನೀರಿಗೆ ಹೊಡೆದ್ರೆ ಏನು ಇದಾಗುತ್ತೆ ಅಂತ, ಬ್ಲಾಸ್ಟ್ ಆಗುತ್ತೆ ಅಂತ. ಅದೊಂದು ಲೈನ್ ಮಾಡಿಕೊಂಡು ಒಂದು ಬಾಂಬು ಬ್ಲಾಸ್ಟ್ ಆಗ್ತಿದ್ದಂಗೆ ಅಷ್ಟು ಆಗುತ್ತೆ. ನೋಡೋಣ. ನೀರಲ್ಲೂ ಬ್ಲಾಸ್ಟ್ ಆಗುತ್ತೆ. ನೀರಿಗೆ ಹಾಕಿ ನೋಡೋಣ, ಮಜಾ ಇದೆ. ಸಾಲಾಗಿ ನೀರು ಒಳಗೆ
ಸಾಲಾಗಿ ಈ ಕಡೆ ಲೈನಲ್ಲಿ ಹಾಕೋಣ. ನೀರಲ್ಲಿ ಹಾಕಿದ್ದು ಏನೋ ಟೈಮರ್ ಅನ್ಸುತ್ತೆ, ಆಗ್ತಿದೆ. ನೋಡೋಣ. ಗ್ರಾಫಿಕ್ಸ್ ಎಲ್ಲ ಮಸ್ತ್ ಇದೆ ಫ್ರೆಂಡ್ಸ್. ಇದು ಈ ಕಡೆನೇ ಹಾಕಿ ನೋಡೋಣ, ಈಗ ಏನಾಗುತ್ತೆ ನೋಡೋಣ. ಇಲ್ಲಿ ಹತ್ತಿರನೇ ಹಾಕಿ ಎಷ್ಟು ನೀರಲ್ಲೇ ಬ್ಲಾಸ್ಟ್ ಮಾಡಿ ನೋಡೋಣ ನೀರು ಎಷ್ಟು ಹರತ್ತೆ ಅಂತ. ಒಂದು ಕಾಲ ಹತ್ರನೇ ಬಿಟ್ಬಿಡ್ತು. ಇವಾಗ ಹಾಕಿ ಬ್ಲಾಸ್ಟ್ ಮಾಡೋಣ, ಹತ್ತಿರದಲ್ಲಿ ಹಾಕೋಣ. ಒಗಿತಾರು ಸ್ನೈಪರಲ್ಲಿ ನೋಡೋಣ. ನೀರಲ್ಲಿ ಅದೇ ಎಲ್ಲ ಬಂದ್ಬಿಡ್ತು. ಬಾಂಬ್ ಹಾಕ್ತೇವೆ ನೀರಿಗೆ. ನೀರೊಳಗೂ ಬಾಂಬ್ ಎಲ್ಲ ವರ್ಕ್. ಇಲ್ಲಿ ಹಾಕಿದರೆ ಅಲ್ಲಿ ಹೋಗ್ಬೇಕು. ಚೆನ್ನಾಗಿದೆ. ನೀರೊಳಗೆ ನೋಡೋಣ ಏನಾಯ್ತು ಅಂತ. ಏನೂ ಆಗಿಲ್ಲ. ಮೀನೆಲ್ಲ ಸೋತದು. ನೋಡೋಣ ಡ್ಯಾಮಿಗೆ ಕ್ರ್ಯಾಕ್ ಆಗಿದೆ ಏನು ಅಂತ ನೋಡೋಣ. ಕೆಳಗೆ ಏನೂ ಆಗಿಲ್ಲ, ನೀರು ಸ್ವಲ್ಪ ಕ್ರ್ಯಾಕ್ ಆಗಿದೆ ಅಷ್ಟೇ. ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.